ನಾನು ವಿಡಿಯೋ ಮಾಡ್ಕೊಂಡು ಬರ್ತಿದ್ರೆ ಜನಗಳೆಲ್ಲ ಹಿಂದೆ ಹಿಂದೆ ಹಂಗೆ ಹೋಗ್ತಿದ್ದಾರೆ. ಆಸ್ಟ್ರೇಲಿಯಾದ ಬಿಗ್ಗೆಸ್ಟ್ ವೇರ್ ಹೌಸ್. ಈ ವೇರ್ ಹೌಸಲ್ಲಿ ನೀನೇನಾದರೂ ಕಳೆದೋದ್ರೆ ನಿನ್ನ ಹುಡ್ಕೋದಕ್ಕೆ ಅರ್ಧ ದಿನ ಬೇಕು. ಅಷ್ಟು ಇಂದ ಅಲ್ಲಿವರೆಗೂ ಇದೆ ಆಯ್ತಾ. ಇದೇ ಥರ ಲೈನ್ಸು ಮತ್ತೆ 4 ಇದೆ. ಹಾಯ್ ಗಾಯ್ಸ್, ಇವತ್ತು ನಾನು ನಿಮ್ಮೆಲ್ಲರನ್ನೂ ಆಸ್ಟ್ರೇಲಿಯಾದ ಬಿಗ್ಗೆಸ್ಟ್ ವೇರ್ ಹೌಸನ್ನು ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೇರ್ ಹೌಸ್ನ ನೋಡೋಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು 2 ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು. ಇನ್ಫ್ಲೂಯೆನ್ಸಾ ಮತ್ತು ಇನ್ನೊಂದು ಟಿ-ಡ್ಯಾಪ್ ಅಂದರೆ ವೂಫಿಂಗ್ ಕಾಫ್ ಅಂತ ಆಗ್ತಾರಂತೆ. ಅದನ್ನು ಇಲ್ಲೇ ಬಂದಿದ್ದೀನಿ ನೋಡಿ, ಅದನ್ನು ಹಾಕ್ಸ್ಕೊಳ್ತೀನಿ. ಅದು ಹಾಕ್ಸ್ಕೊಂಡಾದ್ಮೇಲೆ ವೇರ್ ಹೌಸ್ ನೋಡೋಕೆ ಹೋಗೋಣ. ಸೊ ನಮ್ಮಮ್ಮನೂ ಕೂಡ ಇಲ್ಲೇ ಇದ್ದಾರೆ. ಸಿಗ್ನಲ್ ಬಂದ ತಕ್ಷಣ ಹೋಗ್ತಾ ಇರೋದೇನೆ ಅಮ್ಮ. ಸೊ ಫ್ರೆಂಡ್ಸ್, ನಾನು ಮುಂಚೆ ಇದ್ದಿದ್ದ ಏರಿಯಾ ಇದೇನೆ. ಇದ್ರ ಹೆಸರು ಪ್ಯಾರಾಮೆಟ ಅಂತ. ಈ ಕಡೆ ಅಮ್ಮ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅಮ್ಮ. ಪ್ಯಾರಾಮೆಟ ಯಾವಾಗಲೂ ಜಿಗಿ ಅಂತಿರುತ್ತಲ್ವಾ, ಫುಲ್ ಯಾವಾಗಲೂ ಜನ ಇರ್ತಾರೆ. ಜನ ಇಲ್ದಿರೋ ದಿನಾನೇ ಇಲ್ಲ. ಯಾವಾಗಲೂ ಬೇರೆ ಸಬಬ್ಸ್ ಅಂದರೆ ಈಗ ನಾವು ಇಂಡಿಯಾದಲ್ಲೆಲ್ಲ ನಗರಗಳು ಅಂತೀವಲ್ಲ ಅದೇನೆ. ಸೊ ಬೇರೆ ಕಡೆ ಎಲ್ಲ ಅಷ್ಟೊಂದು ಜನ ಇರಲ್ಲ. ಬಟ್ ಪ್ಯಾರಾಮೆಟ ಬಂದುಬಿಟ್ಟು ಸಿಡ್ನಿನಲ್ಲಿ ಸೆಕೆಂಡ್ CBD. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮಾಲ್ ಇದೆ, ವೆಸ್ಟ್ಫೀಲ್ಡ್ ಮಾಲ್ ಅಂತ. ಇದ್ರ ಪಕ್ಕದಲ್ಲೇ ಮಾಲ್ ಪಕ್ಕದಲ್ಲೇ ನಮ್ಮದು ಕ್ಲಿನಿಕ್ ಇದೆ. ಅಲ್ಲಿ ಹೋಗ್ಬಿಟ್ಟು ಇವತ್ತು ಇಂಜೆಕ್ಷನ್ ಹಾಕ್ಸ್ಕೊತೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತಿರೋ ಮಾಲ್ ಇದೆಯಲ್ಲ ಅಮ್ಮ, 7 ಎಕರೆನಲ್ಲಂತೆ ಅದು ಮಾಲ್ ಇರೋದು. ಇನ್ನೆಂಥ ಅಲ್ಲಿ ಏನು ಗೊತ್ತಾ, ಏನು ಸಿಗುತ್ತೆ ಅನ್ನೋದಕ್ಕಿಂತ ಏನು ಸಿಗಲ್ಲ ಅಂತ ಅನ್ಬೇಕು. ಅದು ಅಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್, ನೀವು ಅಲ್ಲಿ ಏನೇನು ಸಿಗುತ್ತೆ ಅಂದರೆ ಒಂದು ಮನೆಯೇ ಕಟ್ಬಿಡ್ಬೋದು. ಆ ಥರ ಮೆಟೀರಿಯಲ್ಸು, ಪ್ಲ್ಯಾಂಟ್ಸು, ಮನೆಗೆ ಬೇಕಿರೋ ಡೆಕೋರೇಟಿವ್ ಐಟಮ್ಸು ಪ್ರತಿಯೊಂದು ಕೂಡ ಸಿಗತ್ತೆ. ಸೊ ನಾನು ವಿಡಿಯೋ ಮಾಡ್ಕೊಂಡು ಬರ್ತಿದ್ರೆ ಜನಗಳೆಲ್ಲ ಹಿಂದೆ ಹಂಗೆ ಹೋಗ್ತಿದ್ದಾರೆ. ಏನೋ ಟೆರರಿಸ್ಟ್ ಬರ್ತಿದ್ದಾರೆ ಅನ್ನೋ ಥರ. ಇವತ್ತು ನಾವು ಬಂದಿದ್ದೀವಿ ಆಸ್ಟ್ರೇಲಿಯಾದ ಬಿಗ್ಗೆಸ್ಟ್ ವೇರ್ ಹೌಸ್ ಬನ್ನಿಂಗ್ಸ್ಗೆ. ಈ ವೇರ್ ಹೌಸ್ ಇರೋದು 7 ಏಕರ್ಸಲ್ಲಿದೆ. ನೀವೇ ಯೋಚನೆ ಮಾಡ್ಬೋದು, 7 ಏಕರ್ಸಲ್ಲಿದೆ ಅಂದರೆ ಇನ್ನೇನಿದೆಯಪ್ಪ ಅಂತ. ಇದರಲ್ಲಿ ಏನಿಲ್ಲ ಅಂತ ಕೇಳಬೇಕು, ಪ್ರತಿಯೊಂದು ಇದೆ. ಅಂದರೆ ಇಲ್ಲಿ ಒಂದು ವಸ್ತುಗಳು, ಮನೆ ಕಟ್ಟೋಕಿರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ಮನೆ ಡೆಕೋರೇಷನು, ಲೈಟ್ಸು, ಸ್ವಿಚ್ಚಸ್ಸು, ಒಂದು ಚಿಕ್ಕ ಮೊಳೆಯಿಂದ ಹಿಡಿದ್ಬಿಟ್ಟು ದೊಡ್ಡ ಸಿಮೆಂಟು, ಕಾಂಕ್ರೀಟು, ಕಬ್ಬಿಣಗಳು ಪ್ರತಿಯೊಂದು ಇದೆ. ಇದನ್ನು ಬನ್ನಿಂಗ್ಸ್ ಅಂತ ಕರೀತಾರೆ. ಇದು ಎಲ್ಲ ಕಡೆ ಸಿಡ್ನಿಯಲ್ಲಿ ಇದೆ, ಮೆಲ್ಬರ್ನ್, ಆಸ್ಟ್ರೇಲಿಯಾದ ಪ್ರತಿಯೊಂದು ಸಬರ್ಬ್ಸಲ್ಲೂ ಕೂಡ ಇರುತ್ತೆ. ಇದು ತುಂಬ ಜಾಸ್ತಿ ಆಕ್ಯುಪೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿರುತ್ತೆ. ಇವತ್ತು ಅಲ್ಲಿಗೆ ಬಂದಿದ್ದೀವಿ, ನಮ್ಮ ಮನೆಗೆ ಸ್ವಲ್ಪ ಥಿಂಗ್ಸ್ ಬೇಕಿತ್ತು ಅಂತ. ಸೊ ಇವತ್ತು ತೋರಿಸ್ತೀನಿ ಬನ್ನಿ ಇದ್ರೊಳಗಡೆ ಏನೆಲ್ಲ ಇದೆ. ಫ್ರೆಂಡ್ಸ್, ಇಲ್ಲಿ ಏನು ನೋಡ್ತಿದ್ದೀರಲ್ಲ, ಇಲ್ಲಿ 1 2 3 4 5 6 ಇಲ್ಲಿಂದ ಅಲ್ಲಿವರೆಗೂ ಇದೆ ಆಯಿತಾ. ಇದೇ ಥರ ಲೈನ್ಸು ಮತ್ತೆ 4 ಇದೆ. ಇಲ್ಲಂತೂ ಕಳೆದೋಗ್ಬಿಟ್ರೆ ಭಾರಿ ಕಷ್ಟ, ಹುಡ್ಕೋದಕ್ಕೆ ಅರ್ಧ ದಿನ ಬೇಕು. ಇಲ್ಲಿ ನೋಡಿ, ಈ ಥರ ಉದ್ದಕ್ಕೆ ಏನಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಮಣ್ಣಿಗೆ ಹಾಕೋ ಗೊಬ್ಬರದಿಂದ ಇದು ಮನೆ ಕಟ್ಟೋದು, ಪ್ಲ್ಯಾಂಟ್ಸು, ಈವನ್ ಇದಕ್ಕೆ ಬೇಕಾಗಿರೋದು ಎಲ್ಲದೂ ಇದೆ ಅಮ್ಮ. ಇಲ್ಲಿ ಏನು ಗೊತ್ತಾ, ಈ ವೇರ್ ಹೌಸಲ್ಲಿ ನೀನೇನಾದರೂ ಕಳೆದೋದ್ರೆ ನಿನ್ನನ್ನು ಹುಡ್ಕೋದಕ್ಕೆ ಅರ್ಧ ದಿನ ಬೇಕು. ಅಷ್ಟು ದೊಡ್ಡ ವೇರ್ ಹೌಸ್ ಇದೆ ಅಲ್ಲ ಫ್ರೆಂಡ್ಸ್. ಈ ಥರದ್ದು ಆಲ್ರೆಡಿ ಒಂದ್ಸತಿ ಬಂದಿದ್ವಿ ತೊಗೊಂಡೋಗೋದಕ್ಕೆ. ಅಲ್ಲಿ ಏನಾಗ್ಬಿಡ್ತಂದರೆ ಆಲ್ಮೋಸ್ಟ್ ಥಿಂಗ್ಸ್ನ ಹುಡ್ಕೋದಕ್ಕೆ ಅರ್ಧ ದಿನ ಹುಡ್ಕಿದ್ರೂ ಸಿಗ್ತಿರ್ಲಿಲ್ಲ. ಅಷ್ಟು ದೊಡ್ಡ ವೇರ್ ಹೌಸ್ ಇದು. ನೀವು ನೋಡ್ತಾ ಇದ್ದೀರಾ, ಸಖತ್ತು ಅಂದರೆ ಸಖತ್ತು. ಈ ಥರ ಇದೇನು ಲೈನ್ ನೋಡ್ತಿದ್ರಲ್ಲ, ಈ ಥರದ್ದು ಒಂದು 20-30 ಇದೆ. ಆ ಥರ 4 ಸಬ್ ಡಿವಿಷನ್ಸ್ ಇದೆ. ಆರ್ಟಿಫಿಷಿಯಲ್ ಫ್ಲವರ್ ಅಮ್ಮ ಅದು. ಕ್ರೇಜಿ ಗುರು, 1 ಕೋಟಿ ಥರದ್ದು ಮೊಳೆಗಳಿದಾವೆ. ಯಪ್ಪ, ಏನು ಮೊಳೆ ಬೇಕು ಇಡೀ ಪ್ರಪಂಚದಲ್ಲಿ, ಏನೇ ಥರ ಇದು ಬರುತ್ತಲ್ಲ ಮೊಳೆಗಳು, ಎಲ್ಲದೂ ಇಲ್ಲೇ ಇದೆ ಅನ್ಸುತ್ತೆ. ಏನಾದ್ರೂ ಬೇಕು ಈ ತರದ್ದು ಅಂದ್ರೆ ಅವರೇ ತಗೊಬಂದು ನಮ್ಮ ಕೈ ಕೊಡ್ತಾರೆ. ಹುಕ್ಕು ಅಮ್ಮ, ಹುಕ್ಕು ತರೋದು. ಲ್ಯಾಡರ್, ಏಣಿ ಥರದ್ದು ಲಾಕ್ ಇದೆ ನೋಡು. ನೀಲ್ ಸೆಕ್ಷನ್ನೇ ಇಷ್ಟು ದೊಡ್ಡದಿದೆ. ಅದಾದಮೇಲೆ ಇಲ್ಲೆಲ್ಲ ಏನಿದೆ,
ಇಲ್ಲೆಲ್ಲ ಅದೇ ಈ ಪೆಟ್ಸ್ ಎಲ್ಲ ಸಾಕಿರ್ತಾರಲ್ಲ ಅದಕ್ಕೆಲ್ಲ ಬೇಕಾಗಿರೋವಂಥದ್ದನ್ನೆಲ್ಲ ಇಟ್ಟಿದ್ದಾರೆ ಅಮ್ಮ. ನೋಡ್ದಾ? ಇದು ವರ್ಕರ್ಸ್ ರಿಲೇಟೆಡ್ದು ಸೆಕ್ಷನ್. ಯಬ್ಬಾ, ಇಲ್ಲಿ ನೋಡಿ, ಇಲ್ಲಿ ಬಂದ್ರಮ್ಮ ಮರದ್ದು ಅಮ್ಮ. ಈಗ ನೀನು ನಿಮ್ಮ ಮನೆಗೆ ನೀನೇ ಮನ್ಸು ಮಾಡಿದ್ರೆ ನೀನೇ ಮಂಚ ಮಾಡ್ಕೊಬೋದು, ಕುರ್ಚಿ ಮಾಡ್ಕೊಬೋದು, ಈ ಥರದ್ದೆಲ್ಲ ಇರುತ್ತಲ್ಲ. ಈಗ ಇಲ್ಲೆಲ್ಲರೂ ಕಾರ್ಪೆಂಟರೇ ಮಾಡ್ಬೇಕಂತಲ್ಲ, ಒಬ್ಬೊಬ್ರು ಅವ್ರವ್ರೇ ಮಾಡೋಕೆ ಇಷ್ಟಪಡ್ತಾರಲ್ಲ, ಅವ್ರಿಗೆ ಈ ಥರ ವುಡ್ಡು ಇಲ್ಲಿ ಬಂದು ತೊಗೊಂಡೋಗೋದು. ವುಡ್ ತೊಗೊಂಡೋಗಿ ಅವ್ರಿಗೆ ಬೇಕಾದದ್ದನ್ನು ಅವ್ರ ಫರ್ನಿಚರ್ಸ್ ಅವರೇ ಮಾಡ್ಕೊಬೋದು. ಈ ಥರ ಇಲ್ಲಿ ನೋಡಿ, ಎಲ್ಲ ಸ್ಲಾಟ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಈ ಸ್ಲಾಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಬೇಕಿದ್ರೆ ಅವರು ಅವ್ರ ಮನೆ ಫರ್ನಿಚರ್ಸ್ನ ಗೊತ್ತಿದ್ರೆ DIY ಮಾಡೋದು, ಅಂದರೆ ಡೂ ಇಟ್ ಯುವರ್ ಸೆಲ್ಫ್ ಥರ. ಹೆಂಗಿದೆ ನೋಡಲ್ವಾ? ಅದಕ್ಕೆ ಫ್ರೆಂಡ್ಸ್ ನಾನು ಹೇಳಿದ್ದು, ಏನಿಲ್ಲ ಇದರಲ್ಲಿ, ಎಲ್ಲದೂ ಇದೆ. ಸೊ ಮಾಡೋಕ್ಕೆ ಗೊತ್ತಿರಬೇಕಷ್ಟೆ. ಆಸ್ಟ್ರೇಲಿಯನ್ಸು ಫಾರಿನರ್ಸ್ ಹಂಗೆ ಅಮ್ಮ. ಏನು ಹೇಳು, ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ಎಲ್ಲದಕ್ಕೂ ನಮ್ಮಂಗೆ ಚಿಕ್ಕ ಪುಟ್ಟದಕ್ಕೆಲ್ಲ ಕಾರ್ಪೆಂಟ್ರ್ ಕರ್ಸು, ಪ್ಲಂಬರ್ ಕಲ್ಸು ಹಂಗಲ್ಲ. ಅವ್ರ ಕೆಲಸನ ಅವರೇ ಮಾಡ್ಕೊತಾರೆ. ಪ್ರತಿಯೊಬ್ಬರು ಇದನ್ನೇ ಚೆನ್ನಾಗಿ ಎಲ್ಲ ಕಲ್ತ್ಕೊಂಡಿರ್ತಾರೆ ಇದನ್ನೆಲ್ಲ. ಇವಾಗ ನಾವು ಮನೆಗೆ ಏನು ತಗೋಬೇಕು ಗೊತ್ತಾ? ಲಾಕ್ ಇದೆಯಲ್ಲ ಮೇಲ್ ಬಾಕ್ಸ್ದು, ಅದು ಇದಾಗೋಗಿದೆ, ಅದೊಂದು ತಗೋಬೇಕು. ಅದನ್ನ ಹುಡ್ಕೋದೆ ದೊಡ್ಡ ಕೆಲಸ ಇವಾಗ. ದೇವ್ರೆ, ಯಾವ ವಯಲು ಏನು ಅಂತ ಹುಡ್ಕೊಂಡು ಹೋಗೋದು. ಫ್ರೆಂಡ್ಸ್ ನೋಡಿ, ಈ ಥರ ಬಂದ್ವಾ, ಇಲ್ಲಿಂದ ಅಲ್ಲಿಗಿದೆ, ಇಲ್ಲಿಂದ ಅಲ್ಲಿದೆ. ಅದೇ ಥರ ಮುಂದಕ್ಕೆ ಟ್ರೈನ್ ಮಾಡ್ತೀನಿ ನೋಡಿ ಕ್ಯಾಮ್ರಾ, ಇಲ್ಲಿಂದ ಮತ್ತು ಅಲ್ಲಿವರೆಗಿದೆ. ಈ ಥರ ಎಷ್ಟಿದೆ ಗೊತ್ತಾ? 4 ಇದೆ. ಈ ಕಡೆನೂ ಒಂದೊಂದಿದೆ. ಈಗ ನಮ್ಮ ಮನೆಗೆ ಮೇಲ್ ಬಾಕ್ಸ್ದು ಒಂದು ಲಾಕರ್ ಹೊರಟೋಗಿದೆ. ಮತ್ತು ಇದಾಗ್ತೀವಲ್ಲ, ಕರ್ಟೆನ್ಸ್ ಹಾಕ್ತೀವಲ್ಲಮ್ಮ, ಅದೆಲ್ಲ ಖಾಲಿ ಆಗಿದೆ. ಅದೆಂತ ನೋಡಬೇಕು. ಈಗ ಈ ಮೊಬೈಲಲ್ಲಿ ಎಲ್ಲಿದೆ ಅಂತ ತೋರಿಸುತ್ತೆ, ಅದನ್ನು ಫಸ್ಟ್ ಹುಡ್ಕೊಬೇಕು, ಆಮೇಲೆ ಬೇಕಿದ್ರೆ ಮಾಡ್ಬೋದು. ಇದು ಆ್ಯಕ್ಚುಲಿ ಸ್ವಿಚಸ್ ಬೇಕಿತ್ತು. ಇದು ಇರೋದು ಇಲ್ಲಿದೆಯಲ್ಲ, ಈ ಥರ ನಮ್ಮ ಮನೆದು ಫ್ರಿಡ್ಜ್ ಹಿಂದ್ಗಡೆ ಇದೆಯಲ್ಲ, ಅದು ಸ್ವಿಚ್ಚು ಇದಾಗೋಗಿದೆ. ಆ ಥರದೊಂದು ಸ್ವಿಚ್ ತೊಗೋಬೇಕು. ಬಾ, ಈ ಕಡೆನೇ ಇರುತ್ತೆ. ಇಲ್ಲಿ ನೋಡಿ, ಈ ಥರದ್ದು ಒಂದಿದೆ ಇಲ್ಲಿ, ಈ ರೀತಿ ಒಂದಿದೆ. ನಮ್ಗೆ 2 ಬೇಕು ಅಮ್ಮ. ಇಲ್ಲಿದೆ. ಈಗ ನಮ್ಮ ಫ್ರಿಡ್ಜ್ ಹಿಂದ್ಗಡೆ ಅವ್ನು ಹಾಳು ಮಾಡಿದಾನಲ್ಲ, ಅವನು ಇನ್ಸ್ಟಾಲೇಷನ್ ಮಾಡೋನು. ಈಗ ಈ ಥರದ್ದೇ 2 ಹಾಕ್ಸೋಣ ಅಂತ. ಒಂದು ಇಂಟರ್ನೆಟ್ಗಾಗುತ್ತೆ, ಇನ್ನೊಂದಾದರೆ ಫ್ರಿಡ್ಜಿಗಾಗುತ್ತೆ ಅಂತ ಸಾಕೆಟು ಅಲ್ವಾ? 2 ತೊಗೋಬೇಕು. ಈ ಥರ 2 ತೊಗೋ. ವೈಡ್ ಸ್ಪೇಸ್ ಲೇಔಟ್ ಅಂತೆ. ಸರಿ, ಇದನ್ನ ತಗೊಳ್ಳೋಣ ಫ್ರೆಂಡ್ಸ್. ಆಸ್ಟ್ರೇಲಿಯಾದಲ್ಲಿ ಸ್ವಿಚ್ಚಸ್ಸು ಈ ರೀತಿಯಾಗಿರುತ್ತೆ. ನಮ್ಮ ಮನೆದೊಂದು ಸ್ವಿಚ್ ಬೋರ್ಡ್ ಹಾಳು ಮಾಡಿಬಿಟ್ಟಿದ್ದಾರೆ ಒಬ್ಬರು, ಫ್ರಿಡ್ಜ್ ಇನ್ಸ್ಟಾಲ್ ಮಾಡೋಕ್ಕೆ ಬಂದವರು. ಅದಕ್ಕೆ ತೊಗೊಳ್ತಾ ಇದ್ದೀವಿ ಅಮ್ಮ. ಇದೊಂದು ಆಯ್ತು. ಇದು ಬೇಡ, ಇದು ಇಟ್ಬಿಡು. ಇದು ಇಟ್ಬಿಡು ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲೆಲ್ಲ ಅಡುಗೆ ಮನೆಗೆ ಫುಲ್ ಆಲ್ರೆಡಿ ಸೆಟಪ್ ಕೂಡ ರೆಡಿ ಇದೆ. ತೊಗೊಂಡೋಗಿ ರೆಡಿಮೇಡ್ ಇರುತ್ತೆ, ತೊಗೊಂಬಂದು ಮನೆಗೆ ಫಿಕ್ಸ್ ಮಾಡ್ತಾರೆ ಅಷ್ಟೇ. ರೆಡಿ ಇರುತ್ತೆ, ತೊಗೊಂಡೋಗಿ ಫಿಕ್ಸ್ ಮಾಡೋದು. ಇಲ್ಲಿ ನೋಡಿ, $31,000 ಅಂತಮ್ಮ. $31,000 ಅಂದರೆ ಎಷ್ಟು ಗೊತ್ತಾ? ಹತ್ತತ್ರ ಅಮ್ಮ 17 ಲಕ್ಷ ರೂಪಾಯಿ ಏನೋ ಆಗುತ್ತೆ ಇದು. ನೋಡಿ, ಈ ಕಿಚನ್ ಸೆಟ್ಟಿಗೆ 17 ಲಕ್ಷ ಅಂತೆ. ಬೆಂಚ್ ಟಾಪ್ ಇದೆ ಎಲ್ಲದ. ಆ ಒಂದು ಸೆಟ್ಟು ಈಗ ತೊಗೊಂಡೋಗೋದು, ಸುಮ್ಮನೆ ಹಂಗೇನೆ ಅಡುಗೆ ಮನೆಗೆ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಕಾಸ್ಟ್ ಏನು ಕಡಿಮೆ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಇದಕ್ಕೆ $217 ಅಂದರೆ $12,000 ರೂಪಾಯಿ ಆಯಿತು. ಇದು ಒಂದಕ್ಕೆ 12,000 ಅಂತ. ಇಂಡಿಯಾದಲ್ಲಿ ಎಷ್ಟು ಚೀಪಾಗಿ ಸಿಗುತ್ತಲ್ವ ಎಲ್ಲದು. ಇಂಡಿಯಾದಲ್ಲೆಲ್ಲ ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ 15,000 ಅಂತೆ, ಅದಕ್ಕೆ 20,000 ಅಂತೆ. ಇದು ಇಂಡಿಯಾದಲ್ಲೆಲ್ಲ ಒಂದು 5-6 ಸಾವಿರಕ್ಕೆಲ್ಲ ಸಿಕ್ಬಿಡುತ್ತೆ. ಒಳ್ಳೆ ಬ್ರ್ಯಾಂಡೇ ಸಿಗುತ್ತೆ. ಈ ರಾಜರ ಕಾಲದಲ್ಲೆಲ್ಲ ಯೂಸ್ ಮಾಡೋರಲ್ಲ ಅಮ್ಮ, ಇದು ಒಳ್ಳೆ ಅರಮನೆಗಳಲ್ಲಿ ಯೂಸ್ ಮಾಡ್ತಾರಲ್ಲ, ಆ ಥರ ಒಂಥರ ಹಳೆ ಕಾಲದ ಲುಕ್ ಕೊಡ್ತಾ ಇದೆ ಅಲ್ವಾ. ನೋಡಿ, ಇದಕ್ಕೆ ಎಷ್ಟಂತೆ ಗೊತ್ತಾ? $169 ಅಂದರೆ ಹತ್ತತ್ರ 10,000. ಇದಕ್ಕೆ 10,000 ಪರವಾಗಿಲ್ಲ, ಕೊಡ್ಬೋದು. ಚೆನ್ನಾಗಿದೆ ನೋಡೋದಕ್ಕೆ. ಸೊ ಇದು ನೋಡಿ, ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ. ಫ್ರೆಂಡ್ಸ್, ನಾನು ಹೇಳಿಲ್ವಾ ಏನು ಸಿಗಲ್ಲ, ಎಲ್ಲ ಸಿಗುತ್ತೆ. ಫ್ರಿಡ್ಜು, ವಾಷಿಂಗ್ ಮಿಷಿನು, ಮನೆ ಕಟ್ಸೋದಿರ್ಬೋದು, ಟೈಲ್ಸ್ ಇರ್ಬೋದು, ವುಡನ್ ಫ್ಲೋರಿಂಗ್ ಮಾಡಿಸ್ತೀರಾ, ಏನು ಬೇಕು ಎಲ್ಲ ಇದೆ. ಒಂದು ನಟ್ಟು ಬೋಲ್ಟಿಂದ ಹಿಡಿದು ಒಂದು ಮನೆ ಕಿಚನ್ ಸೆಟಪ್ಪು, ಇಡೀ ಮನೆನೇ ಕಟ್ಟಿಸ್ಬೋದು. ಸಿಮೆಂಟು, ಪ್ಲ್ಯಾಂಟ್ಸ್ಗಳು ಎಲ್ಲದೂ ಸಿಗುತ್ತೆ. ಬೆಂಗಳೂರಲ್ಲಿ ಸಿಗೋ ಅಷ್ಟು ಸ್ಟೋರಲ್ಲಿ ಸಿಗೋ ಅಂತಹ ಥಿಂಗ್ಸ್ಗಳು ಈ ಒಂದೇ ವೇರ್ ಹೌಸಲ್ಲಿ ಸಿಗುತ್ತೆ.
ಸೊ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದೀವಿ. ಅರ್ಧ ಗಂಟೆ ಆಯಿತು. ಸೊ ನೋಡಿ ಇಲ್ಲಿ ಕುಕ್ ಟಾಪ್ ಕೂಡ ಇದೆ. ಈಗ ಇಂಡಕ್ಷನ್ ಕುಕ್ ಮಾಡ್ತಾರಲ್ಲ ಅವ್ರಿಗೆ ಕುಕ್ ಟಾಪು, ಮೈಕ್ರೋವೇವು ಮತ್ತು ಟೋಸ್ಟರು, ಬ್ರೆಡ್ ಎಲ್ಲ ಟೋಸ್ಟ್ ಮಾಡ್ಕೊಳ್ತೀವಲ್ಲ ಅದು ನನ್ನ ಹತ್ರ ಇದೆಯಲ್ಲ ಸೇಮ್. ಹೊರಗಡೆ ಶೋರೂಮಲ್ಲಿ ಏನು ತೊಗೊತೀವಲ್ಲ ಶೋರೂಮಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟರ್, ಅಂದರೆ ತೀರಾ ಜಾಸ್ತಿ ಡಿಸ್ಕೌಂಟರ್ ಇಲ್ಲ. ವೇರ್ ಹೌಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ನೋಡಿ ಮನೆಗೆ ಎಷ್ಟು ದೊಡ್ಡ ಕಾರ್ಪೆಟ್ ಬೇಕು, ಕಾರ್ಪೆಟ್ಗಳು ಕೂಡ ಇದೆ. ಹೋಗ್ತೀಯ ಅಲ್ಲೇನಕ್ಕೆ ಹೋಗ್ತಿದ್ಯಾ ಬಾರಮ್ಮ ಬಾ. ಏನಕ್ಕೆ ಅದು ಇವಾಗ ಏನು ತಗೊಂಡು ಏನು ಮಾಡಬೇಕು? ಸುಮ್ಮನೆ ಬಾ ಅಮ್ಮ, ನನಗಂತೂ ಫುಲ್ ಹೊಟ್ಟೆ ಹಸುವಾಗ್ತಿದೆ. ಈ ಅಮ್ಮ ಬೇರೆ ಬಾ ಬೇಗ. ಓ ಸಾರಿ, ಇನ್ನೊಂದು ತೋರಿಸ್ಬೇಕಿತ್ತು. ಅಲ್ಲಿ ಬಾಬಿಕ್ಯೂ ಮಾಡ್ತಾರಲ್ಲ ಆಸ್ಟ್ರೇಲಿಯನ್ಸು, ಇಲ್ಲಿ ನೋಡಿ. ಸೊ ಇದೆಲ್ಲ ಬಾಬಿಕ್ಯೂ ಮಾಡ್ತಾರಲ್ಲ ರಾತ್ರಿ, ಚಿಕನ್ನು ಅದು ಇದು ವಿಂಟರಲ್ಲೆಲ್ಲ ಇದು ಚಳಿ ಆಗ್ದಂಗೆ ಫೈರ್ ಹಾಕ್ಕೊಳ್ಳೋದಕ್ಕೆ, ಇದೆಲ್ಲ ಬಾಬಿಕ್ಯೂ ಮಾಡ್ಕೊಳ್ಳೋದಕ್ಕೆ ಎಲ್ಲ ಫುಲ್ ಸೆಕ್ಷನ್ ಇದು. ಇದ್ರ ಸೆಕ್ಷನ್ಗೆ ಹೋಗೋಣ ಬಾ. ಗಿಡಗಳು ನೋಡೋಣ. ಅರೇ ಓಪನ್ ಆಗ್ತಾ ಇಲ್ಲ. ಪುಷ್ ಟು ಎಂಟರ್, ಇದನ್ನು ಪ್ರೆಸ್ ಮಾಡಿದ್ರೆ ತಾನೇ ಓಪನ್ ಆಗೋದು. ನಡೀರಿ ಹೋಗೋಣ. ಸೊ ಇವಾಗ ಬರ್ತಾ ಇದ್ದೀವಿ ಪ್ಲಾಂಟ್ ಸೆಕ್ಷನ್. ನೋಡಿ ಫ್ರೆಂಡ್ಸ್, ಲಾನ್ಸ್ ಎಲ್ಲ ಮೂವ್ ಮಾಡೋದಕ್ಕೆ ಲಾನ್ ಮೂವರ್ಸ್ ಎಲ್ಲ ಇದೆ. ಅಂದರೆ ಈ ಗರ್ಕೆ ಹುಲ್ಲೆಲ್ಲ ಬೆಳೆದಿರುತ್ತಲ್ಲ ತೋಟದಲ್ಲಿ, ಅದನ್ನು ಹೋಗಲಾಡಿಸೋದಕ್ಕೆ. ಏನೇನು ಗಿಡ ಇಲ್ಲ, ಎಲ್ಲ ಥರ ಗಿಡ ಇದೆ ಇವಾಗ. ನೋಡಿಲ್ಲಿ ನೋಡಿ, ಚಿಕ್ಕದು ಫ್ಲವರ್ಸ್ ಎಷ್ಟೊಂದು ಚೆನ್ನಾಗಿದೆ ನೋಡಿಲ್ಲಿ, ಸಖತ್ತು ಬ್ಯೂಟಿಫುಲ್ ಇದೆ. ಏನು ಅಂತ ನನಗೂ ಗೊತ್ತಿಲ್ಲಪ್ಪ. $19 ಅಂತೆ, $1000 ಒಂದು ಗಿಡ ಪಾಟ್ಗೆ. ಫ್ರೆಂಡ್ಸ್ ಅಲ್ಲಿಂದ ನೋಡ್ಕೊಂಡು ಬಂದ್ವಿ ಅಲ್ವಾ. ಇದು ಬಂದ್ಬಿಟ್ಟು ಗಾರ್ಡನ್ ಸೆಕ್ಷನ್ನು. ಸೇವಂತಿಯೇ ಸೇವಂತಿನ ಅಲ್ಲ ಸೇವಂತಿ ಅಲ್ಲ, ಇದೇ ಒಂಥರ ಡಿಫ್ರೆಂಟ್ ಫ್ಲವರ್ಸ್ ಇದೆಲ್ಲ. ನಾನು ಸೇವಂತಿ ಅಂತ ಹಾಡು ಹೇಳೋದಕ್ಕೆ ಶುರು ಆಗ್ಬಿಟ್ಟೆ. ಇದು ಗೊತ್ತಾ, ಇದು ಬಂದ್ಬಿಟ್ಟು ಲೈಮು ಅಮ್ಮ, ನಿಂಬೆಹಣ್ಣು. ಇದು ಕೂಡ ಲೈಮು. ಇದೇನು ಗೊತ್ತಾ, ಬಾನ್ಸಾಯ್ ಅಂದರೆ ಇಷ್ಟು ನಿನ್ನ ಸೊಂಟಕ್ಕಿಂತ ಜಾಸ್ತಿ ಬೆಳೆಯೋದೇ ಇಲ್ಲ ಅದು. ಇಷ್ಟರಲ್ಲೇ ಇಷ್ಟು ರಾಶಿ ಹಣ್ಣು ಬಿಡುತ್ತೆ. ಬಾನ್ಸಾಯ್ ಥರ ಇಷ್ಟೇ ಬೆಳೆಯುತ್ತೆ, ಹಣ್ಣು ಬಿಡೋದು ಮಾತ್ರ ಒಂದು ರಾಶಿ ಬಿಡುತ್ತೆ. ಇದೇನು ಗಿಡ ಇದು? ಇದು ಡ್ರಾಫ್ ಸಿಟ್ರಸ್ ಅಂದರೆ ಇದು ನಿಂಬೆ ಗಿಡನೇ. ಇದು ಆರೆಂಜಸ್. ಇದು ನೋಡಿ, ಇಲ್ಲಿ ಆರೆಂಜ್ ಗಿಡ ಚೆನ್ನಾಗಿ ಮೇಂಟೈನ್ ಮಾಡಿ ಚೆನ್ನಾಗಿ ಬೆಳೆಸಿದಾರಲ್ಲ. ಇಲ್ಲಿಂದ ಚೆನ್ನಾಗೇ ಇರುತ್ತೆ. ನಮ್ಮ ಮನೆಗೆ ತೊಗೊಂಡೋದ ತಕ್ಷಣ ಎಲ್ಲ ಸತ್ತೋಗ್ಬಿಡುತ್ತಪ್ಪ ಅಲ್ಲ. ನೋಡು ಅಮ್ಮ, ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನೋಡು. ಕೊತ್ತಂಬರಿ ಸೊಪ್ಪಿದೆ, ಪಾಲಕ್ ಸೊಪ್ಪಿದೆ, ಪುದೀನ ಇದೆ, ಆಮೇಲೆ ಏನೇನು ಬೇಕು ಎಲ್ಲ ಹರ್ಬ್ಸ್ ಎಲ್ಲ ಇದೆ ಇಲ್ಲಿ. ನೀನೇ ಒಂದು ಹೆಸರಿಟ್ಬಿಟ್ಯಾ? ಇದೇನು ಸೊಪ್ಪಿದು? ಹೌದಾ, ಒಣಗಾನೆ ಸೊಪ್ಪು. ನೋಡಿ ಫ್ರೆಂಡ್ಸ್, ನಮ್ಮ ಆಸ್ಟ್ರೇಲಿಯಾದಲ್ಲಿ ಒಣಗಾನೆ ಸೊಪ್ಪು ಕೂಡ ಬೆಳಿತೀವಿ. ಹಂಗಂದ್ರೆ ಏನಂತ ದೇವ್ರಾಣೆ ನಂಗೆ ಗೊತ್ತಿಲ್ಲ. ನಮ್ಮಮ್ಮ ಹೇಳ್ತಿದ್ದಾರೆ ಅದು ಒಣಗಾನೆ ಸೊಪ್ಪು. ಅದೇನು ತಿನ್ನೋದಾ? ಏನಾದ್ರು ಆಗ್ಬಿಟ್ರೆ? ಅವ್ರೇ ಇಲ್ಲಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಇದು. ಅಲ್ಲ, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ಚಂಡಿ ಹೂವು. ಎಷ್ಟು ಪುಟಾಣಿ ಆಗಿದೆ, ಚೆನ್ನಾಗಿದೆ. ಚಂಡಿ ಹೂವು ಅದು ನಮ್ಮಲ್ಲಿ ಇದೊಂಥರ ಚೆಂಡು, ಇದು ಚೆಂಡು. ಹಸುವಾಗ್ತಿದೆ. ಇವಾಗ ನಾವು ತಿನ್ನೋದಕ್ಕೆ ಮೆಕ್ಡೊನಾಲ್ಡ್ಸಿಗೆ ಹೋಗ್ತಾ ಇದ್ವಿ. ಏನಾದ್ರು ಬರ್ಗರ್ ತಿನ್ಕೊಂಡು. ಇಲ್ಲಿ ವೇರ್ ಹೌಸ್ ಮುಂದೆನೆ ಇಲ್ಲಿ ಮೆಕ್ಡೊನಾಲ್ಡ್ಸ್ ಕೂಡ ಇದೆ ತಿನ್ನೋದಕ್ಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕುಕ್ರೇನಾ? ನಾವು ಬಂದ ತಕ್ಷಣ ಆರೋಗ್ಬಿಡ್ತು. ಸೆಲ್ಫ್ ಚೆಕ್ ಹೋಟೆಲ್ ಆರ್ಡರ್ ಇದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀವಿ. ಸಖತ್ ಹಸು ಅಂದರೆ ಎಷ್ಟೊಂದು ಹಸುವಾಗ್ತಿತ್ತಲ್ವಮ್ಮ. ಇವಾಗ ಇದನ್ನು ಚೆನ್ನಾಗಿ ತಿಂದ್ಬಿಟ್ಟು ಮನೆಗೆ ಹೋಗೋದಷ್ಟೇ. ಏನೆಲ್ಲ ಆರ್ಡರ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಸೊ 2 ಫ್ರೆಂಚ್ ಫ್ರೈಸು, 2 ಚಿಕನ್ ಮೆಕ್ ಸ್ಪೈಸಿ ಆಗಿರೋ ಬರ್ಗರ್ಸು, 2 ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೀವಿ, 2 ಆ್ಯಪಲ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೀವಿ. ಅಮ್ಮ ಇಷ್ಟು ತಿನ್ನಕ್ಕೆ ರೆಡಿನಾ?
ಅಮ್ಮನೂ ಕೂಡ ಫುಲ್ ಹಸ್ಕೊಂಡಿದ್ರು. ಇವಾಗ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ, ನಾನು ಶುರು ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್ಸ್. ಇವತ್ತು ವ್ಲಾಗ್ಸ್ ಇಷ್ಟ ಆಯ್ತಂದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಹಂಗೆ ಇಟ್ಕೊಬೇಕಂತೆ. ಸೊ ತುಂಬ ಹಸುವಾಗಿದೆ, ನಾವು ತಿಂದ್ಬಿಟ್ಟು ಇನ್ನೇನಿಲ್ಲ ಮನೆಗೆ ಹೋಗೋದಷ್ಟೇ. ಸೊ ಮನೆಗೆ ಹೋಗ್ತೀವಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.